Good morning everyone. As we know that due to this pandemic situation, we are not able to conduct the offline classes. Hence, we are conducting the online classes. As I taught you about the advantages of petty cash book in the last class, now we are going to see what are the types of petty cash book. So here, types of petty cash book are, there are two types of petty cash book. How many types of cash books are there? There are two types of petty cash book. One is simple petty cash book. One more is analytical petty cash book, or it is also called as columnar petty cash book. Analytic petty cash book is also having one more name, that name is nothing but columnar petty cash book. So let's see the meaning of simple petty cash book. What do you mean by simple petty cash book? Simple petty cash book ಅಂತಂದ್ರೆ ಏನು? Simple petty cash book is a book that contains only one amount column to record all kinds of petty expenses on payments. So what they are telling that simple petty cash book is a cash book where it is containing one column. Cash amount ಅನ್ನು ಏನು ಮಾಡ್ತಿದೆ, ಒಂದು ಕಾಲಮ್ ಮಾತ್ರ ಏನಾಗಿದೆ ಅಲ್ಲಿ ಮೆನ್ಷನ್ ಆಗಿದೆ. ಇಟ್ ಮೀನ್ಸ್ ದಟ್ ಇಟ್ ಈಸ್ ಕಂಟೈನಿಂಗ್ ಓನ್ಲಿ ಒನ್ ಅಮೌಂಟ್ ಕಾಲಮ್ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಇಫ್ ಇಟ್ ಈಸ್ ದ ಫಾರ್ಮ್ಯಾಟ್ ಆಫ್ ದ ಪೆಟಿ ಕ್ಯಾಶ್ ಬುಕ್ ಅಂತ ಅಂದಾಗ ಪರ್ಟಿಕ್ಯುಲರ್ಸ್ ಎಲ್ಲ ಇದ್ದಾಗ ಏನಾಗ್ತಿದೆ, ರುಪೀಸ್ ಅಮೌಂಟ್ ಕಾಲಮ್ ಒಂದೇ ಆಗಿರುತ್ತೆ. ಹಿಯರ್ ದೇ ಆರ್ ಹ್ಯಾವಿಂಗ್ ಓನ್ಲಿ ಒನ್ ಅಮೌಂಟ್ ಕಾಲಮ್ ಅಂತ ಅವರು ಹೇಳ್ತಿದ್ದಾರೆ. ಸೊ ವಾಟ್ ಈಸ್ ಹ್ಯಾಪನಿಂಗ್, ಸಿಂಪಲ್ ಪೆಟಿ ಕ್ಯಾಶ್ ಬುಕ್ ಇಸ್ ಎ ಕ್ಯಾಶ್ ಬುಕ್. ಅದು ಏನಾಗಿದೆ ಕ್ಯಾಶ್ ಬುಕ್ ಅಲ್ಲಿ, ಅದು ಸಿಂಪಲ್ ಪೆಟಿ ಕ್ಯಾಶ್ ಬುಕ್ ಇಸ್ ಎ ಕ್ಯಾಶ್ ಬುಕ್ ವೇರ್ ಇಟ್ ಕಂಟೈನ್ಸ್ ಓನ್ಲಿ ಒನ್ ಅಮೌಂಟ್ ಕಾಲಮ್ ಮಾತ್ರನೇ ಮೆನ್ಷನ್ ಆಗಿರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಡಬಲ್ ಅಮೌಂಟ್ ಕಾಲಮ್ ಇರೋದಿಲ್ಲ. ಸೊ ಅದಕ್ಕೆ ಅವ್ರು ಏನಂತ ಕರೀತಿದ್ದಾರೆ, ಇಟ್ ಈಸ್ ಕಾಲ್ಡ್ ಆಸ್ ಸಿಂಪಲ್ ಪೆಟಿ ಕ್ಯಾಶ್ ಬುಕ್ ಅಂತ ಹೇಳ್ತಿದ್ದಾರೆ. ಸೊ ಇನ್ ದಿಸ್ ಸಿಂಪಲ್ ಪೆಟಿ ಕ್ಯಾಶ್ ಬುಕ್ ವಾಟ್ ದೇ ಆರ್ ಗೋಯಿಂಗ್ ಟು ಎಂಟ್ರಿ, ಸಿಂಪಲ್ ಪೆಟಿ ಕ್ಯಾಶ್ ಬುಕ್ ಅಲ್ಲಿ ಏನನ್ನ ಎಂಟ್ರಿ ಮಾಡ್ತಾರೆ ಅಂತ ಅಂದ್ರೆ, ದೇ ಆರ್ ಗೋಯಿಂಗ್ ಟು ರೆಕಾರ್ಡ್ ಆಲ್ ಕೈಂಡ್ಸ್ ಆಫ್, ಏನ್ ಮಾಡ್ತಿದ್ದಾರೆ, ರೆಕಾರ್ಡ್ ಮಾಡ್ತಿದ್ದಾರೆ ಆಲ್ ಕೈಂಡ್ಸ್ ಆಫ್ ಪೆಟಿ ಎಕ್ಸ್ಪೆನ್ಸಸ್ ಆರ್ ಪೇಮೆಂಟ್ಸ್. ಯಾವುದೇ ಒಂದು ಪೆಟಿ ಎಕ್ಸ್ಪೆನ್ಸಸ್ ಏನ್ ನಡೀತಿದೆ ಅದನ್ನ ನಾವೇನ್ ಮಾಡ್ತಿದೀವಿ, ರೆಕಾರ್ಡ್ ಮಾಡ್ತಿದೀವಿ. ನಾವೇನ್ ಮಾಡ್ತಿದೀವಿ, ಇಲ್ಲಿ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಅನ್ನ ನಾವೇನ್ ಮಾಡ್ತಿದೀವಿ, ರೆಕಾರ್ಡ್ ಮಾಡ್ತಿದೀವಿ. ಎಲ್ಲಿ ರೆಕಾರ್ಡ್ ಮಾಡ್ತಿದೀವಿ ಅಂತಂದ್ರೆ ಸಿಂಪಲ್ ಪೆಟಿ ಕ್ಯಾಶ್ ಬುಕ್ ಅಲ್ಲಿ. ಪೆಟಿ ಎಕ್ಸ್ಪೆನ್ಸಸ್ ಅಂತ ಅಂದ್ರೆ ಏನು, ಸ್ಮಾಲ್ ಪೇಮೆಂಟ್, ಸ್ಮಾಲ್ ಎಕ್ಸ್ಪೆನ್ಸಸ್, ಕಂಪನಿಯಲ್ಲಿ ನಡೆದಂತಹ ಸ್ಮಾಲ್ ಎಕ್ಸ್ಪೆನ್ಸಸ್ ಅನ್ನ ನಾವೇನ್ ಮಾಡ್ತಿದೀವಿ, ಅದಕ್ಕೆ ಸ್ಮಾಲ್ ಪೇಮೆಂಟ್ಸ್ ಅನ್ನ ಮಾಡ್ತಿದೀವಿ. ಆ ಸ್ಮಾಲ್ ಪೇಮೆಂಟ್ಸ್ ಅನ್ನ ಎಲ್ಲಿ ರೆಕಾರ್ಡ್ ಮಾಡ್ತಿದೀವಿ, ಪೆಟಿ ಕ್ಯಾಶ್ ಬುಕ್ ಅಲ್ಲಿ ಮಾಡ್ತಿದೀವಿ. ಅದರಲ್ಲೂ ಅವ್ರು ಏನ್ ಹೇಳ್ತಿದ್ದಾರೆ, ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ನಾವೇನ್ ಮಾಡ್ತಿದೀವಿ, ಎಲ್ಲಾ ರೀತಿಯಾದಂತಹ ಸ್ಮಾರ್ಟ್ ಟ್ರಾನ್ಸಾಕ್ಷನ್ಸ್ ಅಥವಾ ಎಲ್ಲ ಎಕ್ಸ್ಪೆನ್ಸಸ್, ಪೆಟಿ ಎಕ್ಸ್ಪೆನ್ಸಸ್ ಏನಾಗಿರುತ್ತೆ, ಪೆಟಿ ಎಕ್ಸ್ಪೆನ್ಸಸ್ ಇಸ್ ನಥಿಂಗ್ ಬಟ್ ಸ್ಮಾಲ್ ಎಕ್ಸ್ಪೆನ್ಸಸ್ ಏನೇನಾಗಿರುತ್ತೆ ಅದನ್ನ ಪ್ರತಿಯೊಂದನ್ನ ಕೂಡ ನಾವೇನ್ ಮಾಡ್ತೀವಿ, ಸಿಂಪಲ್ ಪೆಟಿ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಸಿಂಪಲ್ ಪೆಟಿ ಕ್ಯಾಶ್ ಬುಕ್ ಅಲ್ಲಿ ಏನ್ ಮಾಡ್ತಿದೀವಿ, ಒಂದು ಕಾಲಮ್ ಕ್ಯಾಶ್ ಅನ್ನ ಮಾತ್ರನೇ ರೆಕಾರ್ಡ್ ಮಾಡ್ತಿದೀವಿ. ಅಂದ್ರೆ ಅಮೌಂಟ್ ಕಾಲಮ್ ಒಂದಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಹಿಯರ್ ಯು ಆರ್ ನಾಟ್ ಫೈಂಡಿಂಗ್ ಆಲ್ ಡಿಫರೆಂಟ್ ಕಾಲಮ್ಸ್, ಅಮೌಂಟ್ ಕಾಲಮ್ಸ್ ಎಲ್ಲ ಇರೋದಿಲ್ಲ ಇಲ್ಲಿ. ಇಲ್ಲಿ ಏನಾಗಿರುತ್ತೆ, ಸಿಂಪಲ್ ಕಾಲಮ್ ಪೆಟಿ ಕ್ಯಾಶ್ ಬುಕ್ ಅಲ್ಲಿ ಒಂದೇ ಒಂದು ಅಮೌಂಟ್ ಕಾಲಮ್ ಇರುತ್ತೆ. ಆ ಅಮೌಂಟ್ ಕಾಲಮ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಪೆಟಿ ಎಕ್ಸ್ಪೆನ್ಸಸ್, ಇಟ್ ಮೀನ್ಸ್ ದಟ್ ಆಲ್ ಕೈಂಡ್ಸ್ ಆಫ್ ಪೆಟಿ ಎಕ್ಸ್ಪೆನ್ಸಸ್ ಆರ್ ರೆಕಾರ್ಡೆಡ್. All kinds of petty expenses is nothing but the small expenses that are being recording where under petty cash book. Next, analytical or columnar petty cash book. As I said you that analytical or columnar petty cash book anta karitare. So analytical cash book is also called as columnar petty cash book. So the petty cash book which contains ಸಪರೇಟ್ ಅಮೌಂಟ್ ಕಾಲಮ್. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ಸಿಂಪಲ್ ಕಾಲಮ್ ಅಲ್ಲಿ ನಾವು ಎಷ್ಟು ಅಮೌಂಟ್ ಕಾಲಮ್ ಅನ್ನ ಮೇಂಟೈನ್ ಮಾಡ್ತಿದೀವಿ, ಒನ್ ಅಮೌಂಟ್ ಕಾಲಮ್ ಅನ್ನ ಮೇಂಟೈನ್ ಮಾಡ್ತಿದೀವಿ. ವೆನ್ ಇಟ್ ಕಮ್ಸ್ ಟು ದ ಅನಾಲಿಟಿಕಲ್ ಪೆಟಿ ಕ್ಯಾಶ್ ಬುಕ್, ಅನಾಲಿಟಿಕಲ್ ಆರ್ ಕಾಲಮ್ನರ್ ಪೆಟಿ ಕ್ಯಾಶ್ ಬುಕ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯು ಹ್ಯಾಡ್ ಬೈ ದ ಪೆನ್ ಅನ್ನ ಪರ್ಚೇಸ್ ಮಾಡಿರ್ತೀರಾ. ಸೊ ಅಲ್ಲಿ ಏನಾಗಿರುತ್ತೆ, ಸ್ಟೇಷನರಿ ಐಟಮ್ ಅನ್ನೋ ಕಾಲಮ್ ಇರುತ್ತೆ. ಆ ಕಾಲಮ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಅಮೌಂಟ್ ಅನ್ನ ಮೆನ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಐ ಆಮ್ ಟೆಲ್ಲಿಂಗ್ ಯು ದಿಸ್. So the petty cash book which contains a separate amount column for each class of petty expenses ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಅಂದ್ರೆ, ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಒಂದೇ ಒಂದು ಅಮೌಂಟ್ ಕಾಲಮ್ ಇರುತ್ತೆ. ಬಟ್ ಅನಾಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ನಾವು ಏನೇನು ಎಕ್ಸ್ಪೆನ್ಸಸ್, ಪೆಟಿ ಎಕ್ಸ್ಪೆನ್ಸಸ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಸ್ಟೇಷನರಿ ಐಟಮ್ಸ್ಗೆ ಒಂದು ಸಪ್ರೇಟ್ ಅಮೌಂಟ್ ಕಾಲಮ್ ಇರುತ್ತೆ, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ಗೆ ಒಂದು ಸಪ್ರೇಟ್ ಅಮೌಂಟ್ ಕಾಲಮ್. ಸೊ ನಾವು ಏನು ಎಕ್ಸ್ಪೆನ್ಸಸ್ ಮಾಡಿ
ಅನಾಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ ಅಲ್ಲಿ ನೋಡ್ತೀವಿ. ಸೊ ಫಾರ್ ಎವ್ರಿ ಎಕ್ಸ್ಪೆನ್ಸಸ್, ಈಚ್ ಕ್ಲಾಸ್ ಆಫ್ ಎಕ್ಸ್ಪೆನ್ಸಸ್ ವಿ ಆರ್ ಹ್ಯಾವಿಂಗ್ ದ different amount columns. We will be having the different amount columns. Under this cash book, analysis of payments columns, the various classes of expenses columns are arranged for recording. It is nothing but ಏನು ಹೇಳ್ತಿದ್ದಾರೆ ಅಂತಂದ್ರೆ the various petty expenses. What are the various petty expenses? Buying of stationery item is one of the expenses. Posting is one of the expenses. Yes or no? Buying telegram is one of the expenses. So these are the various petty expenses where we are going to make the small payments. So ಆ small payments ಅನ್ನು ಅವರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಇಂಡಿವಿಜುವಲ್ ಕಾಲಮ್ ಅಲ್ಲಿ ಏನು ಮಾಡ್ತಿದ್ದಾರೆ, ಅಮೌಂಟ್ ಅನ್ನ ಮೆನ್ಷನ್ ಮಾಡ್ತಿದ್ದಾರೆ. ಅಂದ್ರೆ ವೇರಿಯಸ್ ಕ್ಲಾಸಸ್ ಇಸ್ ನಥಿಂಗ್ ಬಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಲಮ್ಸ್. ವೇರಿಯಸ್ ಕ್ಲಾಸಸ್ ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ತೀವಿ, 1ನೇ ತರಗತಿಯಿಂದ 4ನೇ ತರಗತಿ, ವಾಟ್ ಈಸ್ ದ ಡಿಫ್ರೆಂಟ್ ಕ್ಲಾಸಸ್, ಬಟ್ ಯು ಆರ್ ಇನ್ ದಟ್ ಸೇಮ್ ಪರ್ಟಿಕ್ಯುಲರ್ ಸ್ಕೂಲ್. ಒಂದೇ ಸ್ಕೂಲಲ್ಲಿ ಇರ್ತೀರಾ, ಬಟ್ ಅಲ್ಲಿ ಏನಾಗಿರುತ್ತೆ, ಡಿಫ್ರೆಂಟ್ ಕ್ಲಾಸಸ್ ಇರುತ್ತೆ. ಹೌದಾ ಇಲ್ವಾ? ಇನ್ ದ ಸೇಮ್ ವೇ ಹಿಯರ್ ಇಸ್ ಆಲ್ಸೋ ದ ಥಿಂಗ್ ಈಸ್ ದಟ್ ಇಲ್ಲಿ ಒಂದೇ ಅನಾಲಿಟಿಕಲ್ ಕಾಲಮ್ ಅಲ್ಲಿ ನಾವೇನು ಮಾಡ್ತೀವಿ, ಡಿಫ್ರೆಂಟ್ ಆಫ್ ಐಟಮ್ಸ್ ಅನ್ನ ಎಕ್ಸ್ಪೆನ್ಸಸ್ ಅನ್ನ ಎಂಟ್ರಿ ಮಾಡ್ತೀವಿ. ಒಂದೊಂದು ಐಟಮ್ ಒಂದೊಂದು ಅಮೌಂಟ್ ಕಾಲಮ್ ಅನ್ನ ನಾವು ಮೆನ್ಷನ್ ಮಾಡಿರ್ತೀವಿ. ಸೊ ಅದನ್ನ ನಾವೇನು about the analytical petty cash book. Now we are going to learn about what are the petty expenses that we are going to record in the analytical petty cash book. ನಾವು ಯಾವ ಎಕ್ಸ್ಪೆನ್ಸಸ್ ಅನ್ನ petty cash book ಅಲ್ಲಿ ರೆಕಾರ್ಡ್ ಮಾಡ್ತೀವಿ ಅನ್ನೋದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ತಿಳ್ಕೊಂತೀವಿ. So we are going to study about postage and telegram column. So petty cash book ಅಲ್ಲಿ ಏನೇನು ನಾವು ಎಂಟ್ರಿ ಮಾಡಿರ್ತೀವಿ, postage and telegram column ಇರುತ್ತೆ, printing and stationery column ಇರುತ್ತೆ, ನೆಕ್ಸ್ಟ್ ಕೂಲಿ and cartage charges ಇರುತ್ತೆ, wages column ಇರುತ್ತೆ. Next we are going to learn about sundry expenses. So these are the columns where we are going to implement in the petty cash book. petty cash book ಅಲ್ಲಿ ಯಾವ ಕಾಲಮ್ಸ್ ಇರುತ್ತೆ, ಇಷ್ಟು ಕಾಲಮ್ಸ್ ನಾವೇನ್ ಮಾಡಿರ್ತೀವಿ, petty cash book ಅಲ್ಲಿ ನಾವು ಎಂಟ್ರಿ ಮಾಡಿರ್ತೀವಿ. ಸೊ ಹಿಯರ್ we are going to study one by one. ಸೊ ಯಾವ ಕಾಲಮ್ ಅಲ್ಲಿ ಯಾವ ಎಕ್ಸ್ಪೆನ್ಸಸ್ ಆದಾಗ ಯಾವ ಕಾಲಮ್ ಅಲ್ಲಿ ನಾವು ಎಂಟ್ರಿ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂತೀವಿ. ಸೊ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ಇಸ್ postage and telegram column. ಸೊ postage and telegram column ಅಲ್ಲಿ ನಾವು ಯಾವ ಎಕ್ಸ್ಪೆನ್ಸಸ್ ಬಂದ್ರೆ ನಾವು ಅಮೌಂಟ್ ಅನ್ನ ಪ್ಲೇಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂತೀವಿ. ಸೊ ಅಂಡರ್ ದಿಸ್ ಕಾಲಮ್ ಎಕ್ಸ್ಪೆನ್ಸಸ್ ಆಫ್ ಪೋಸ್ಟ್ ಕಾರ್ಡ್ಸ್ ಏನ್ ಹೇಳ್ತಿದ್ದಾರೆ, ಈ ಕಾಲಮ್ ಅಲ್ಲಿ ಎಕ್ಸ್ಪೆನ್ಸಸ್ ಆಫ್ ಪೋಸ್ಟ್ ಕಾರ್ಡ್ಸ್ ಅಂತ ಅಂದ್ರೆ ಏನು, ವಾಟ್ ವಿ ಆರ್ ಗೋಯಿಂಗ್ ಟು ಪೋಸ್ಟ್ ಆಫೀಸ್ ಹೋದ್ರೆ ಯು ವಿಲ್ ಫೈಂಡ್ ದ ಪೋಸ್ಟ್ ಕಾರ್ಡ್ಸ್. ಹೌದಾ ಇಲ್ವಾ? ಮುಂಚೆ ಫೋನ್ ಎಲ್ಲ ಇಂಟ್ರೊಡ್ಯೂಸ್ ಆಗೋ ಮುಂಚೆ ನಮ್ಗೆ ಏನ್ ಯೂಸ್ ಮಾಡ್ತಿದ್ವಿ, ಟೆಲಿಗ್ರಾಮ್ಸ್ ಇತ್ತು, ಪೋಸ್ಟಲ್ ಲೆಟರ್ಸ್ ಇತ್ತು. ಸೊ ನಾವೇನ್ ಮಾಡ್ತೀವಿ, ಪೋಸ್ಟ್ ಕಾರ್ಡ್ಸ್, ಪೋಸ್ಟ್ ಕವರ್ಸ್ ಇರುತ್ತೆ, ಪೋಸ್ಟೇಜ್ ಎನ್ವಲಪ್ಸ್ ಇರುತ್ತೆ. ಹೌದಾ ಇಲ್ವಾ? ಆಫ್ಟರ್ ರೈಟಿಂಗ್ ಎ ಲೆಟರ್ ವಾಟ್ ವಿ ಆರ್ ಗೋಯಿಂಗ್ ಟು ಡು, ಪೋಸ್ಟಲ್ ಎನ್ವಲಪ್ಸ್ ಅಂದ್ರೆ ಒಂದು ಕವರ್ ಬರುತ್ತೆ, ಅದರಲ್ಲಿ ನಾವು ಲೆಟರ್ ಅನ್ನ ಇಟ್ಟು ನಾವೇನ್ ಮಾಡ್ತೀವಿ, ಬೇರೆ ಪ್ಲೇಸ್ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗೇನೆ ಪೋಸ್ಟಲ್ ಎನ್ವಲಪ್ಸ್, ಪೋಸ್ಟೇಜ್ ಸ್ಟ್ಯಾಂಪ್ಸ್. ಹೌದಾ ಇಲ್ವಾ? ಸೊ ಯಾವುದೇ ಒಂದು ಪೋಸ್ಟಲ್ ಲೆಟರ್ ನಮಗೆ ಬಂದಾಗ ಅಲ್ಲೇನಾಗಿರುತ್ತೆ, ಇನ್ ದ ಲೆಟರ್ ಬಾಕ್ಸ್ ಯು ಆರ್ ಗೋಯಿಂಗ್ ಟು ಫೈಂಡ್ ಒನ್ ಕೈಂಡ್ ಆಫ್ ಸ್ಟ್ಯಾಂಪ್ ಅನ್ನೋದು ಇರುತ್ತೆ. ಸೊ ಆ ರೀತಿಯಾದಂಥ ಸ್ಟ್ಯಾಂಪ್ಸ್ಗೆ ನಾವು ಸ್ಪೆಂಡ್ ಮಾಡಿದಾಗ ಅಥವಾ ರೆವೆನ್ಯೂ ಸ್ಟ್ಯಾಂಪ್ಸ್ಗೆ ನಾವು ಅಮೌಂಟ್ ಅನ್ನು ಸ್ಪೆಂಡ್ ಮಾಡಿದಾಗ, ಟೆಲಿಫೋನ್ ಬಿಲ್ಸ್, ವಾಟ್ ಯು ಮೀನ್ ಬೈ ಟೆಲಿಫೋನ್ ಬಿಲ್ಸ್, ಟೆಲಿಫೋನ್ ಅಥವಾ ಮನೆಯಲ್ಲಿ ಈಗ ಫೋನ್ ಅಂತ ಇದ್ದಾಗ ಅದಕ್ಕೆ ಒಂದು ಬಿಲ್ ಅಮೌಂಟ್ ಅನ್ನ ಬರುತ್ತೆ. ಆ ಬಿಲ್ ಅಮೌಂಟ್ ಆಗಿರ್ಬೋದು, STD ಚಾರ್ಜಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಕಾಲ್ಸ್ ಆಗಿರ್ಬೋದು, ಅಥವಾ ಕೇಬಲ್ ಆಪರೇಟಿಂಗ್ ಚಾರ್ಜಸ್, ನಾವು ಏನು ತಿಂಗಳಲ್ಲಿ ನಾವು ಕೇಬಲ್ ಅನ್ನು ನಾವು ವಾಚ್ ಮಾಡ್ತೀವಿ, ಆ ರೀತಿಯಾದ ಟೆಲಿವಿಷನ್ ಚಾರ್ಜಸ್ ಏನಾಗಿರುತ್ತೆ, ಮೊಬೈಲ್ ಕರೆನ್ಸಿ ಆಗಿರ್ಬೋದು, ಎಕ್ಸೆಟ್ರಾ. These kind of charges to be entered under which column? Postage and telegram column. ಇಲ್ಲಿ ಏನು ಹೇಳ್ತಿದ್ದೀರಾ ಅಂದ್ರೆ postage and telegram column ಅಲ್ಲಿ ಯಾವ ಎಕ್ಸ್ಪೆನ್ಸಸ್ ಆದ್ರೆ ಯಾವ ಅಮೌಂಟ್ ಅನ್ನ ಎಂಟ್ರಿ ಮಾಡಬೇಕು ಅನ್ನೋದನ್ನ ನಾವೆಲ್ಲಿ ಮಾಡ್ತೀವಿ, postage and telegram column ಅಲ್ಲಿ ತಿಳ್ಕೊಂತೀವಿ. ಸೊ ಆಸ್ ವಿ ನೋ ದಟ್ ನಾನು ಏನೇನು ಹೇಳಿದ್ದೀನಿ, ಟೆಲಿಫೋನ್ ಬಿಲ್ಸ್ ಆಗಿರ್ಬೋದು ಅಥವಾ ಕೇಬಲ್ ಬಿಲ್ಸ್ ಆಗಿರ್ಬೋದು, ಪೋಸ್ಟೇಜ್ ಬಿಲ್ ಆಗಿರ್ಬೋದು, ಲೈಕ್ ಫಾರ್ ಎಕ್ಸಾಂಪಲ್ ಪೋಸ್ಟಲ್ ಸ್ಟ್ಯಾಂಪ್ಸ್, ಕವರ್ಸ್, ಎನ್ವಲಪ್ಸ್, ಪೋಸ್ಟ್ ಕಾರ್ಡ್, ಇದೆಲ್ಲ ಏನಾಗುತ್ತೆ, ಈ ರೀತಿಯಾದಂತಹ ಎಕ್ಸ್ಪೆನ್ಸಸ್ ಅನ್ನ ನಾವು ಕಂಪನಿಯಲ್ಲಿ ಮಾಡಿದಾಗ, ಅಂದ್ರೆ ಕಂಪನಿ ಒಂದು ಕಡೆಗೆ ಲೆಟರ್ ಅನ್ನ ಕಳಿಸ್ಬೇಕಾಗತ್ತೆ, ಥ್ರೂ ಪೋಸ್ಟ್ ಮುಖಾಂತರನೇ ಸೆಂಡ್ ಮಾಡಬೇಕಾಗತ್ತೆ, ಅದೇನಾಗುತ್ತೆ ಕಂಪನಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಆಸ್ ಐ ಸೆಡ್ ಯು ಬಿಫೋರ್, ಕಂಪನಿ ಕಡೆಯಿಂದ ನಾವು ನಿಂತು ನೋಡಿದಾಗ ಒನ್ ಇಟ್ ಈಸ್ ಗೋಯಿಂಗ್ ಔಟ್ ಆಫ್ ಅಸ್, ನಮ್ಮ ಹತ್ರ ಇರುವಂಥದ್ದು ಹೋಗ್ತಿದೆ, ವಿ ಆರ್ ಸ್ಪೆಂಡಿಂಗ್ ಅವರ್ ಮನಿ ಅಂತ ಅಂದಾಗ ಏನಾಗುತ್ತೆ, ಅದು ಎಕ್ಸ್ಪೆನ್ಸ್ ಆಗ್ತಿದೆ. ಸೊ ವೆನ್ ವಿ ಆರ್ ಗೆಟಿಂಗ್ ದ ಮನಿ ಅಂತ ಅಂದ್ರೆ ಏನಾಗುತ್ತೆ, ಅದು ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಿದೆ, ಕಂಪನಿಯವರು ಒಂದು ಪೋಸ್ಟಲ್ ಕಾರ್ಡ್ ಅನ್ನ ಕಳಿಸ್ಬೇಕು ಅಥವಾ ಟೆಲಿಗ್ರಾಮ್ ಅನ್ನ ಬೇರೆ ಕಡೆ ಕಳಿಸ್ಬೇಕು ಅಂತಂದಾಗ ಏನ್ ಮಾಡ್ತಾರೆ, ದೇ ನೀಡ್ ಟು ಸ್ಪೆಂಡ್ ದ ಮನಿ. ಎಸ್ ಆರ್ ನೋ? ಅವ್ರು ಏನ್ ಮಾಡ್ತಾರೆ, ಅಮೌಂಟ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಆ ಅಮೌಂಟ್ ಎಲ್ಲಿಂದ ಹೋಗ್ತಿದೆ, ಕಂಪನಿ ಕಡೆಯಿಂದ ಹೋಗ್ತಿದೆ ಅಂತಂದ್ರೆ ಅದೇನಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಯಾವ ರೀತಿಯಾದ
ನಲ್ಲಿ ಯಾವ ಹೆಡಿಂಗ್ ಅಲ್ಲಿ ಏನೇನು ಬರುತ್ತೆ ಅಂತ ಅಂದ್ರೆ ಇಲ್ಲಿ ಏನೇನು ನಿಮ್ಗೆ ಹೇಳಿದೀನಿ, ಮೊಬೈಲ್ ಚಾರ್ಜಸ್, ಕೇಬಲ್ ಚಾರ್ಜಸ್, ಟೆಲಿಗ್ರಾಮ್ ಅಂಡ್ ಪೋಸ್ಟಲ್ ಸ್ಟ್ಯಾಂಪ್ಸ್, ಪೋಸ್ಟಲ್ ಕವರ್ಸ್, ಎನ್ವಲಪ್ಸ್, ಇದನ್ನೆಲ್ಲ ನಾವು ಎಲ್ಲಿ ತಗೊಂತೀವಿ, ಯಾವ ಕಾಲಮ್ ಅಲ್ಲಿ ನಾವು ಮೆನ್ಷನ್ ಮಾಡ್ತೀವಿ ಅಂದ್ರೆ ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಕಾಲಮ್ ಅಲ್ಲಿ ನಾವು ಇದನ್ನ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಕಾಲಮ್. ವಾಟ್ ಯು ಮೀನ್ ಬೈ, ನಾನು ಯಾವಾಗೂ ನಿಮ್ಗೆ ಹೇಳ್ತೀನಿ ಸ್ಟೇಷನರಿ ಐಟಮ್ಸ್ ಅಂದ್ರೆ ಏನಂತ ಹೇಳ್ತೀನಿ, ಪೆನ್ನು, ಪೇಪರು, ಬುಕ್, ಎನಿಥಿಂಗ್ ದಟ್ ವಿ ಆರ್ ಯೂಸಿಂಗ್. ಅರ್ಥ ಆಗ್ತಿದೆಯಾ? ಆ ರೀತಿಯಾದಂಥ ಸ್ಟೇಷನರಿ ಐಟಮ್ಸ್ ಯಾವ್ಯಾವ ಇರುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂತೀವಿ. ಸೊ ಅವ್ರು ಏನ್ ಹೇಳ್ತಿದ್ದಾರೆ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಕಾಲಮ್ ಅನ್ನೋದು ನಾವೇನ್ ಮಾಡಿರ್ತೀವಿ, ಪೆಟಿ ಕ್ಯಾಶ್ ಬುಕ್, ಅನಾಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ ಅಲ್ಲಿ ಸಪರೇಟ್ ಕಾಲಮ್ ಅಲ್ಲಿ ತೋರಿಸ್ತೀವಿ. ಆ ಕಾಲಮ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಇಷ್ಟು ಟ್ರಾನ್ಸಾಕ್ಷನ್ಸ್, ಇಷ್ಟು ನಾವೇನ್ ಎಕ್ಸ್ಪೆನ್ಸ್ ಮಾಡಿರ್ತೀವಿ, ಇದ್ರಲ್ಲಿ ಒಂದು ಎಕ್ಸ್ಪೆನ್ಸಸ್ ಅಪಿಯರ್ ಆದ್ರೂ ಸಹ ನಾವೇನ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಅನ್ನ ಯಾವ ಕಾಲಮ್ ಅಲ್ಲಿ ತಗೊಂತೀವಿ ಅಂದ್ರೆ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಕಾಲಮ್ ಅಲ್ಲಿ ತಗೊಂತೀವಿ. ಸೊ ಯಾವ ಎಕ್ಸ್ಪೆನ್ಸಸ್ ಅನ್ನ ತಗೊಂತೀವಿ ಅನ್ನೋದನ್ನ ನಾವಿಲ್ಲಿ ನೋಡೋಣ. So which kind of expenses we are going to take here, in the sense under this column expenses on printing, yes or no, we need some printing. Howda ilva? For example, when you need to do the like for example when you have to give one kind of exhibition in the school antanda ನೀವು ಏನು ಮಾಡ್ತೀರಾ, you will go to the printing shop, you will ask them sir we need such kind of printing ಅಂತ ನೀವು ಏನು ಮಾಡ್ತೀರಾ, ಪ್ರಿಂಟ್ ಔಟ್ ಅನ್ನ ತಗೊಂತೀರಾ. ಫಾರ್ ಎಕ್ಸಾಂಪಲ್ ಪ್ರಿಂಟಿಂಗ್ ಆಫ್ ಡಿಸೈನ್ ಆಗಿರ್ಬೋದು, ಪ್ರಿಂಟಿಂಗ್ ಎನಿ ಕೈಂಡ್ ಆಫ್ ಇನ್ವಿಟೇಷನ್ ಕಾರ್ಡ್ಸ್ ಆಗಿರ್ಬೋದು. ಸೊ ಇದೇನು ಹೇಳ್ತಿದ್ದಾರೆ, ಅಂಡರ್ ದಿಸ್ ಕಾಲಮ್ ಎಕ್ಸ್ಪೆನ್ಸಸ್ ಲೈಕ್ ಪ್ರಿಂಟಿಂಗ್, ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬೋದು, ಆ ರೀತಿಯ ಯಾವುದೇ ಒಂದು ಪ್ರಿಂಟಿಂಗ್ ಆಗಿರ್ಬೋದು, ಅಥವಾ ಪ್ರಿಂಟ್ ಔಟ್ ಚಾರ್ಜಸ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಅಂಗಡಿಗೆ ಹೋಗ್ತೀರಾ, ಅವ್ನು ಏನು ಮಾಡ್ತಾನೆ, ನಿಮಗೆ ಪ್ರಿಂಟ್ ಔಟ್ ಅನ್ನ ತೆಗೆದು ಕೊಡ್ತಾನೆ, he will give you the print out copy. So what will you do, what he is going to do, will he give you for free? ಫ್ರೀ ಆಗಿ ಯಾರಾದ್ರೂ ಕೊಡ್ತಾರಾ? ನೆವರ್, ರೈಟ್? what he is going to do, is going to charge something. ಹೌದಾ ಇಲ್ವಾ? ಅವನು ಏನು ಸರ್ವಿಸ್ ಮಾಡಿರ್ತಾನೆ ಆ ಸರ್ವಿಸ್ ಅವನು ಏನು ಮಾಡ್ತಾನೆ, ಚಾರ್ಜಸ್ ಅನ್ನು ಅಪ್ಲೈ ಮಾಡ್ತಾನೆ. ಆ ಚಾರ್ಜಸ್ ಯಾವ್ದಾಗಿರುತ್ತೆ, ಪ್ರಿಂಟ್ ಔಟ್ ಚಾರ್ಜಸ್. ಆ ಪ್ರಿಂಟ್ ಔಟ್ ಚಾರ್ಜಸ್ ಎಲ್ಲ ಅಪಿಯರ್ ಆಗುತ್ತೆ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಕಾಲಮ್ ಅಲ್ಲಿ ಅಪಿಯರ್ ಆಗುತ್ತೆ. ನೆಕ್ಸ್ಟ್ ಪರ್ಚೇಸ್ ಆಫ್ ಇಂಕ್, ಪೆನ್, ಪೇಪರ್ಸ್, ಪೆನ್ಸಿಲ್ಸ್, ರೀಫಿಲ್ಸ್, lead stamp, etc. ಸೊ ನಾವೇನ್ ಮಾಡ್ತೀವಿ, ಎನಿ ಐಟಮ್, ಸ್ಟೇಷನರಿ ಐಟಮ್ಸ್ ಅಂದ್ರೆ ಇದೆ, ಬುಕ್ಸ್, ಪೆನ್ಸ್, leads, everything, these are all called as stationary items. So when you need the book, yes or no, ನಾವು ಇವಾಗ ಒಂದು ಕಾಲೇಜ್ ಹೋಗ್ತಿದೀವಿ ಅಂತಂದ್ರೆ ಬುಕ್ ಇಲ್ಲ ಅಂದ್ರೆ ನಾವು ಬರೆಯೋದಕ್ಕಾಗತ್ತಾ, ಪೆನ್ ಇಲ್ಲ ಅಂದ್ರೆ ಬರೆಯೋದಕ್ಕಾಗತ್ತಾ, ಎವ್ರಿಥಿಂಗ್ ಇಸ್ ನೀಡೆಡ್, ರೈಟ್? ಈಚ್ ಅಂಡ್ ಎವ್ರಿ ಐಟಮ್ ಇಸ್ ನೀಡೆಡ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಬುಕ್ ಅನ್ನ ಪರ್ಚೇಸ್ ಮಾಡ್ತೀವಿ, ಪೆನ್ಸಿಲ್ ಅನ್ನ ಪರ್ಚೇಸ್ ಮಾಡ್ತೀವಿ, ಪೆನ್, leads, refill, ಫಾರ್ ಎಕ್ಸಾಂಪಲ್ ಸ್ಟ್ಯಾಪಲ್ ಪೇಪರ್ಸ್ ಬೇಕಾಗುತ್ತೆ, ಸ್ಟ್ಯಾಂಪಲ್ ಪಿನ್ಸ್ ಬೇಕಾಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಎಲ್ಲಾನು ನಾವೇನ್ ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ. ಈ ರೀತಿಯಾದಂತಹ ವಸ್ತುಗಳು ನಾವೇನ್ ಪರ್ಚೇಸ್ ಮಾಡಿರ್ತೀವಿ ಇದನ್ನ ನಾವು ಪೆಟಿ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಮಾಡುವಾಗ ಅಮೌಂಟ್ ಅನ್ನ ಯಾವ ಕಾಲಮ್ ಅಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಅಂದ್ರೆ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಕಾಲಮ್ ಕೆಳಗಡೆ ನಾವೇನ್ ಮಾಡ್ತೀವಿ, ಅಮೌಂಟ್ ಅನ್ನ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಕೂಲಿ ಅಂಡ್ ಕಾರ್ಟೇಜ್ ಚಾರ್ಜಸ್. ಕೂಲಿ ಅಂತ ಅಂದ್ರೆ ಏನು, ಕಾರ್ಟೇಜ್ ಚಾರ್ಜಸ್ ಅಂತ ಅಂದ್ರೆ ಏನು? So coolie means what, when we are in some place we are not able to carry out some kind of goods, ಅವಾಗ ನಾವೇನ್ ಮಾಡ್ತೀವಿ, ಲೇಬರ್ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಹೌದಾ ಇಲ್ವಾ? ನಾವು ಎಲ್ಲೇ ಹೋದ್ರೂ ಕೂಡ there will be a person where we find for our work, ನಾವೇನ್ ಮಾಡ್ತೀವಿ, ಲೇಬರ್ ಅನ್ನು ಉಪಯೋಗಿಸ್ಕೊಂತೀವಿ. ಇವಾಗ ಒಂದು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿರ್ತೀವಿ, ಫಾರ್ ಎಕ್ಸಾಂಪಲ್ ಐಕಿಯಾ ಅನ್ನೋ ಸ್ಟೋರಿನ ನಾವು ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತೀವಿ. ಸೊ ಯು ಹ್ಯಾಡ್ ಬೀನ್ ಪರ್ಚೇಸ್ಡ್ ಎ ಫ್ರಿಡ್ಜ್ ನ ಪರ್ಚೇಸ್ ಮಾಡಿದಾಗ ನೀವೇ ಅದನ್ನ ಕ್ಯಾರಿ ಮಾಡ್ಕೊಂಡು ಬರ್ತೀರಾ? ನೆವರ್, ರೈಟ್? ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ನೀವೇನ್ ಮಾಡ್ತೀರಾ, ಫ್ರಿಡ್ಜ್ ಅನ್ನ ಪರ್ಚೇಸ್ ಮಾಡಿದ್ಮೇಲೂ ನೀವೇ ಅದನ್ನ ಹೊತ್ಕೊಂಡು ಮನೆಗೆ ಬರೋದಕ್ಕಾಗಲ್ಲ. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಯು ಆರ್ ಗೋಯಿಂಗ್ ಟು ಯೂಸ್ ದ ಪರ್ಸನ್, ಕೂಲಿ ಅವ್ರನ್ನ ನೀವೇನ್ ಮಾಡ್ತೀರಾ, ಯೂಸ್ ಮಾಡ್ಕೊಂತೀರಾ. ಫಾರ್ ವಾಟ್? ಟು ಟ್ರಾನ್ಸ್ಫರ್ ಯುವರ್ ಪ್ರಾಡಕ್ಟ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಟು ಯುವರ್ ಹೌಸ್. ಸೊ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್, ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಕೂಲಿ ಅಂಡ್ ಕಾರ್ಟೇಜ್ ಕಾಲಮ್. ಈ ಕಾಲಮ್ ಅನ್ನ ನಾವು ಯಾವ ರೀತಿಯಾದಂತಹ ಎಕ್ಸ್ಪೆನ್ಸಸ್ ಬಂದಾಗ ಈ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ನಾವು ಮೆನ್ಷನ್ ಮಾಡ್ತೀವಿ ಅಂತಂದ್ರೆ ಅಂಡರ್ ದಿಸ್ ಕಾಲಮ್ ಎಕ್ಸ್ಪೆನ್ಸಸ್ ಆನ್ ಕ್ಯಾರಿಯೇಜ್ ಆಫ್ ಗೂಡ್ಸ್. ಎಸ್ ಆರ್ ನೋ, ವಾಟ್ ಐ ಸೆಡ್ ಯು ಬಿಫೋರ್ ದಟ್, ನಾವು ಯಾವುದೇ ಒಂದು ಗೂಡ್ಸ್ ಅನ್ನ ಕ್ಯಾರೇಜ್ ಮಾಡ್ತಿದ್ದಾರೆ, ದೇ ಆರ್ ಟ್ರಾನ್ಸ್ಫರಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡುವಾಗ ನಮ್ಗೆ ಏನ್ ಬೇಕಾಗುತ್ತೆ, ಲೇಬರ್ಸ್ ಬೇಕಾಗುತ್ತೆ, ಕೂಲಿಯವ್ರು ಬೇಕಾಗುತ್ತೆ. ಸೊ ಆ ತರಹದ ಎಕ್ಸ್ಪೆನ್ಸಸ್ ಅನ್ನ ನಾವೆಲ್ಲ ಎಂಟ್ರಿ ಮಾಡ್ತೀವಿ, ಕೂಲಿ ಅಂಡ್ ಕಾರ್ಟೇಜ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಫ್ರೈಟ್ ಚಾರ್ಜಸ್. ಫ್ರೈಟ್ ಚಾರ್ಜಸ್ ಅಂತ ಅಂದ್ರೆ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಒಂದು ಪ್ರಾಡಕ್ಟ್ ಅನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿರ್ತೀವಿ ಅಥವಾ
ಅಥವಾ ಟ್ರಾನ್ಸ್ಫರ್ ಮಾಡಿರ್ತೀವಿ. ಸೊ ಆ ರೀತಿಯಾದಂತಹ ಚಾರ್ಜಸ್ ಏನಂತ ಕರೀತಾರೆ, ಫ್ರೈಟ್ ಚಾರ್ಜಸ್ ಅಂತ ಕರೀತಾರೆ. ಡೋರ್ ಡೆಲಿವರಿ ಆಫ್ ಪ್ರಾಡಕ್ಟ್ಸ್, ಯಾವುದೇ ಒಂದು ಪ್ರಾಡಕ್ಟ್ ಡೋರ್ ಡೆಲಿವರಿ ಆಗ್ತಿದೆ ಅಂತಂದ್ರೆ ಅವ್ನು ಸುಮ್ಮನೆ ಪ್ರಾಡಕ್ಟ್ ಅನ್ನ ಕೊಡೋದಿಲ್ಲ, ಅವ್ನು ಏನು ಅಲ್ಲಿಂದ ಬರೋದಕ್ಕೆ ಏನು ಚಾರ್ಜಸ್ ಆಗಿರುತ್ತೋ ಆ ಚಾರ್ಜಸ್ ಅನ್ನು ಅವ್ನು ಏನು ಮಾಡ್ತಾನೆ, ನಮ್ಮ ಮೇಲೆ ಅಪ್ಲೈ ಮಾಡ್ತಾನೆ. ಸೊ ಎನಿ ಡೋರ್ ಡೆಲಿವರಿ ಚಾರ್ಜಸ್ ಆರ್ ಕೂಲಿ ಲೋಡಿಂಗ್, ಇವಾಗ ಏನಾಗುತ್ತೆ, ಒಂದು ಲಾರಿ, ಒಂದು ಗೂಡ್ಸ್ ಲಾರಿ ಅಂತಂದ್ರೆ ನಾವೇನು ಬೇಕಾಗುತ್ತೆ, ಲೇಬರ್ಸ್ ಬೇಕಾಗುತ್ತೆ, ಕೂಲಿಯವ್ರು ಬೇಕಾಗ್ತಾರೆ. ಎನಿ ಲೇಬರ್ ಇಸ್ ನೀಡೆಡ್ ಫಾರ್ ವಾಟ್, ಟು ಲೋಡ್ ಆಫ್ ದ ಗೂಡ್ಸ್ ಅನ್ನ ಏನು ಮಾಡಬೇಕಾಗುತ್ತೆ, ಲೋಡ್ ಮಾಡಬೇಕಾಗುತ್ತೆ. ಎಲ್ಲಿ ಲೋಡ್ ಮಾಡಬೇಕಾಗುತ್ತೆ, ಅಂಗಡಿಗೆ ಅಥವಾ ಎನಿ ಕೈಂಡ್ ಆಫ್ ಸ್ಟೋರ್. ವಾಟ್ ವಿ ಆರ್ ಗೋಯಿಂಗ್ ಟು ಡು, ವಿ ನೀಡ್ ದ ಲೇಬರರ್ಸ್. ನೆಕ್ಸ್ಟ್ ಅಪ್ಲೋಡಿಂಗ್ ಚಾರ್ಜಸ್ ಅಂತಂದ್ರೆ ದ ಸೇಮ್ ಥಿಂಗ್, ವಿ ಆರ್ ಆಲ್ಸೋ ವಿ ನೀಡ್ ದ ಪರ್ಸನ್, ಲೇಬರ್ ವಿ ನೀಡೆಡ್. ಸೊ ಎನಿ ಅಪ್ಲೋಡಿಂಗ್ ಚಾರ್ಜಸ್, ಇವಾಗ ಅವ್ನು ಯಾರಾದ್ರೂ ಒಬ್ಬ ಕೂಲಿ ಬಂದು ಮೂಟೆ ಹೊರೆಯೋದು ಅಥವಾ ಏನಾದರೂ ಒಂದು ಕೆಲಸ ಮಾಡಿರ್ತಾನೆ. ಸೊ ವಿ ಕಾಂಟ್ ಡು ಇಟ್ ಫಾರ್ ಫ್ರೀ, ಯಾರಾದ್ರೂ ಫ್ರೀಯಾಗಿ ಮಾಡ್ತಾರ, ನಥಿಂಗ್ ಕ್ಯಾನ್ ಬಿ ಡನ್ ಫಾರ್ ಫ್ರೀ. ಸೊ ಎವ್ರಿ ವರ್ಕ್ ದಟ್ ಅಕ್ಸೆಪ್ಟ್ ದ ಚಾರ್ಜಸ್. ಸೊ ಹಿಯರ್ ವಾಟ್ ಈಸ್ ಹ್ಯಾಪನಿಂಗ್, ದ ಅಪ್ಲೋಡಿಂಗ್ ಚಾರ್ಜಸ್. ಸೊ ಯಾವುದೇ ರೀತಿಯಾದಂಥ ಅಪ್ಲೋಡಿಂಗ್ ಚಾರ್ಜಸ್ ಆಗಿರ್ಬೋದು ಎಕ್ಸೆಟ್ರಾ ದಟ್ ಹ್ಯಾವ್ ಟು ಬಿ ಎಂಟರ್ಡ್ ಅಂಡರ್ ಕೂಲಿ ಆ್ಯಂಡ್ ಕಾರ್ಟೇಜ್ ಕಾಲಮ್. ಆ ರೀತಿಯಾದಂಥ ಚಾರ್ಜಸ್ ನಾವೆಲ್ಲಿ ಎಂಟ್ರಿ ಮಾಡ್ತೀವಿ, ಕೂಲಿ ಆ್ಯಂಡ್ ಕಾರ್ಟೇಜ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ವೇಜಸ್ ಕಾಲಮ್. ವಾಟ್ ಯು ಮೀನ್ ಬೈ ವೇಜಸ್ ಅಂತ ಅಂದ್ರೆ ಏನು? ಸೊ ಸ್ಯಾಲ್ರಿ ಅಂತಂದ್ರೆ ಒಂದು ಎಂಪ್ಲಾಯರ್ ಕೊಡೋದನ್ನ ಸ್ಯಾಲ್ರಿ ಅಂತ ಕರೀತಾರೆ, ರೆಮ್ಯುನರೇಷನ್ ಅಂತ ಕರೀತಾರೆ. ವೇಜಸ್ ಅಂತ ಅಂದ್ರೆ ದಿನ ಕೂಲಿ ಮಾಡೋರಿಗೆ ಇಷ್ಟು ಅನ್ನೋದು ನಾವೇನ್ ಮಾಡ್ತಾರೆ, ಈಗ ತೋಟಗಳಲ್ಲಿ ಕೆಲವೊಂದು ಕೆಲಸ ಮಾಡೋರಿಗೆ ಏನ್ ಹೇಳ್ತಾರೆ, ಇಷ್ಟು ಅವರ್ ಅಂತ ಸ್ಪೆಂಡ್ ಮಾಡಿದ್ರೆ 400 rupees ವೇಜಸ್ ಅನ್ನ ಕೊಡ್ತಾರೆ. ಅದನ್ನ ಏನಂತ ಕರೀತಾರೆ, ಅದನ್ನ ವೇಜಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಒಂದು ಲಾರಿ ಟ್ರಾನ್ಸ್ಪೋರ್ಟ್ ಬಂದಿರುತ್ತೆ. ಸೊ ನಮಗೆ ಲೇಬರರ್ಸ್ ಕಡಿಮೆ ಆಗೋಗಿರ್ತಾರೆ. ಸೊ 1 day ಆಫ್ ವರ್ಕ್ ಅಂದ್ರೆ ಆ ಒಂದು ದಿನದಲ್ಲಿ ಅಥವಾ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಡೇ ಏನು ಅವ್ರು ವರ್ಕ್ ಮಾಡ್ತಾರೋ ಆ ವರ್ಕ್ ನಾವು ಏನು ಅಮೌಂಟ್ ಅನ್ನ ಪೇ ಮಾಡ್ತೀವಿ, ಆ ಅಮೌಂಟ್ ಅನ್ನ ಏನಂತ ಕರೀತಾರೆ, ವೇಜಸ್ ಅಮೌಂಟ್ ಅಂತ ಕರೀತಾರೆ. ಹಿಯರ್ ಇನ್ ದಿಸ್ ಕಾಲಮ್ ವಿ ಆರ್ ಗೋಯಿಂಗ್ ಟು ಮೆನ್ಷನ್ ವೇಜಸ್ ಪೇಡ್ ಟು ಲೇಬರರ್ಸ್, ಸ್ವೀಪರ್ಸ್, ಡೈಲಿ ವೇಜಸ್ ಪೇಡ್ ಎಕ್ಸೆಟ್ರಾ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ, ವೇಜಸ್ ಅನ್ನ ನಾವು ಯಾರಿಗೆ ಕೊಡ್ತಿದೀವಿ, ಕೂಲಿ ಮಾಡೋರಿಗೆ ಕೊಡ್ತಿದೀವಿ, ಕಸ ಗುಡಿಸೋರಿಗೆ ಕೊಡ್ತಿದೀವಿ. ಮತ್ತೆ ಡೈಲಿ ವೇಜಸ್ ಅಂದ್ರೆ ಆ ತತ್ಕಾಲಕ್ಕೆ ಎಲ್ಲಿ ಕೂಲಿ ಕೆಲಸ ಮಾಡ್ತಾರೋ ಅವ್ರು ನಾವೇನ್ ಮಾಡ್ತಿದೀವಿ, ದಿನನಿತ್ಯದ ಆಕ್ಟಿವಿಟಿ ಏನ್ ನಡೀತಿದೆ ಅದಕ್ಕೆ ನಾವೇನ್ ಮಾಡ್ತೀವಿ, ಅಮೌಂಟ್ ಅನ್ನ ಪೇ ಮಾಡ್ತೀವಿ. ಆ ತರ ಎಕ್ಸ್ಪೆನ್ಸಸ್ ಎಲ್ಲ ಎಲ್ಲಿ ಎಂಟ್ರಿ ಮಾಡ್ತೀವಿ ಅಂತ ಅಂದ್ರೆ ವೇಜಸ್ ಕಾಲಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಈ ರೀತಿ ಎಕ್ಸ್ಪೆನ್ಸಸ್ ಏನೇನು ಅಪಿಯರ್ ಆಗುತ್ತೆ ಅದನ್ನ ಅಮೌಂಟ್ ಅನ್ನ ವೇಜಸ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಕಾಲಮ್. ವಾಟ್ ಯು ಮೀನ್ ಬೈ ಅಡ್ವರ್ಟೈಸ್ಮೆಂಟ್? ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ ಅಂತಂದ್ರೆ ಒಂದು ಪ್ರಾಡಕ್ಟ್ ಹೆಂಗ್ ಪಬ್ಲಿಸಿಟಿ ಆಗೋದಕ್ಕೆ ಚಾನ್ಸ್ ಇರುತ್ತೆ, ಒಂದು ಪ್ರಾಡಕ್ಟ್ ಪಬ್ಲಿಸಿಟಿ ಆಗಬೇಕು, ಪಬ್ಲಿಕ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಅಡ್ವರ್ಟೈಸ್ ದೇರ್ ಪ್ರಾಡಕ್ಟ್ ಫಾರ್ ವಾಟ್, ಫಾರ್ ದ ಇನ್ಕ್ರೀಸಿಂಗ್ ದ ಡಿಮ್ಯಾಂಡ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಡಿಮ್ಯಾಂಡ್ ಅನ್ನು ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ಅವ್ನು ಏನು ಮಾಡ್ತಾನೆ, ಅಡ್ವರ್ಟೈಸ್ಮೆಂಟ್ ಮಾಡೇ ಮಾಡ್ತಾನೆ. ಸೊ ಎನಿಥಿಂಗ್ ದಟ್ ರಿಲೇಟೆಡ್ ಆನ್ ಅಡ್ವರ್ಟೈಸ್ಮೆಂಟ್ ಅದೆಲ್ಲ ಎಲ್ಲಿ ಬರುತ್ತೆ, ಆ ಎಕ್ಸ್ಪೆನ್ಸಸ್ ಎಲ್ಲ ನಾವೇನು ಮಾಡ್ತೀವಿ, ಅಡ್ವರ್ಟೈಸ್ಮೆಂಟ್ ಕಾಲಮ್ ಅಲ್ಲಿ ನಾವೇನು ಮಾಡ್ತೀವಿ, ಎಂಟ್ರಿ ಮಾಡ್ತೀವಿ. ಸೊ ಅಂಡರ್ ದಿಸ್ ಕಾಲಮ್ ಎಕ್ಸ್ಪೆನ್ಸಸ್ ಆನ್ ಅಡ್ವರ್ಟೈಸ್ಮೆಂಟ್, ಎಷ್ಟೊಂದು ನಾವು ಏನು ಎಕ್ಸ್ಪೆನ್ಸ್ ಮಾಡಿರ್ತೀವಿ. ಇವಾಗ ಈ ಪ್ರಾಡಕ್ಟ್ ಸೇಲ್ ಮಾಡಬೇಕು ಅಂತಂದ್ರೆ ಈ ಪ್ರಾಡಕ್ಟ್ ಮಾರ್ಕೆಟ್ಗೆ ಬರೋದು ಯಾರಿಗೂ ಗೊತ್ತಿರಲ್ಲ. ಈ ಮಾರ್ಕೆಟ್ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ, ಥ್ರೂ ದ ಮೀಡಿಯಾ ಅಂದ್ರೆ ಅಡ್ವರ್ಟೈಸ್ಮೆಂಟ್. ಐದರ್ ಇಟ್ ಮೈಟ್ ಬಿ ಪಾಂಪ್ಲೆಟ್ಸ್ ಮುಖಾಂತರ ಆದ್ರೂ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಅಥವಾ ಮೀಡಿಯಾ ಅಂದ್ರೆ ಟೆಲಿವಿಷನ್ ಕಡೆ ಆದ್ರೂ ಆಗಿರ್ಬೋದು. ಸೊ ನಾವೇನ್ ಮಾಡ್ತಿದೀವಿ, ಒಂದು ಪ್ರಾಡಕ್ಟ್ ಅನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ತಿದೀವಿ ಅಂತಂದ್ರೆ ಸುಮ್ಮನೆ ಅವನು ಟಿವಿ ಚಾನಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ, ನೋ ರೈಟ್. ಸೊ ವಾಟ್ ಹಿ ವಿಲ್ ಡು, ಅಡ್ವರ್ಟೈಸ್ಮೆಂಟ್ ಮಾಡಿರೋದಕ್ಕೆ ಅವನು ಏನು ಹೇಳ್ತಾನೆ, ಚಾರ್ಜಸ್ ಅನ್ನು ಅಪ್ಲೈ ಮಾಡ್ತಾನೆ. ಆ ರೀತಿಯಾದಂತಹ ಚಾರ್ಜಸ್ ಅನ್ನು ನಾವೆಲ್ಲಿ ಮೆನ್ಷನ್ ಮಾಡ್ತೀವಿ, ಅಡ್ವರ್ಟೈಸ್ಮೆಂಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಇನ್ ನ್ಯೂಸ್ ಪೇಪರ್. ಆಸ್ ಐ ಸೆಡ್, ನ್ಯೂಸ್ ಪೇಪರ್ ಅಲ್ಲಾದ್ರೂ ಅಡ್ವರ್ಟೈಸ್ ಮಾಡ್ಬೋದು, ಮ್ಯಾಗಝಿನ್ಸ್ ಅಲ್ಲಾದ್ರೂ ಅಡ್ವರ್ಟೈಸ್ ಮಾಡ್ಬೋದು, ಅಥವಾ ಅವನು ಏನ್ ಮಾಡ್ತಾನೆ, ಟೆಲಿವಿಷನ್, ಪಬ್ಲಿಸಿಟಿ ಎಕ್ಸ್ಪೆನ್ಸ್ ಎಕ್ಸೆಟ್ರಾ ಈ ರೀತಿಯಾದಂಥ ಎಕ್ಸ್ಪೆನ್ಸಸ್ ಅನ್ನು ಅವನು ಏನು ಮಾಡ್ತಾನೆ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕಾಲಮ್ ಅಲ್ಲಿ ಆ ಎಕ್ಸ್ಪೆನ್ಸಸ್ ಅನ್ನು ಅವನು ಎಂಟ್ರಿ ಮಾಡ್ತಾನೆ. ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಆನ್ ಅಡ್ವರ್ಟೈಸ್ಮೆಂಟ್ that should enter under advertisement column. Next we are going to study about sundry expenses. Under this column expenses on subscription of newspaper. ನಾವೇನ್ ಮಾಡ್ತೀವಿ, payment. Subscription is nothing but we are going to make the payment to buy one service. ಒಂದು ಸರ್ವಿಸ್ ಅನ್ನ ಪಡ್ಕೊಳೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸಬ್ಸ್ಕ್ರಿಪ್ಷನ್ ಮಾಡ್ತೀವಿ. ಆ ಸಬ್ಸ್ಕ್ರಿಪ್ಷನ್ ಇಸ್ ನಥಿಂಗ್ ಬಟ್ ಪೇಯಿಂಗ್ ಆಫ್ ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ತೀವಿ, ಆ ಸರ್ವಿಸ್ ಅನ್ನ ಪಡ್ಕೊಂತೀವಿ, ಅದನ್ನ ಏನಂತ ಕರೀತಾರೆ, ಸಬ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ಸೊ ಯಾವ ರೀತಿಯಾದಂಥ ಸಬ್ಸ್ಕ್ರಿಪ್ಷನ್ ಮೇಲೆ ನಾವು ಆ ಕಾಲಮ್ಸ್ ಅಂಡ್ ಎಕ್ಸ್ಪೆನ್ಸಸ್ ಅಲ್ಲಿ ಎಂಟ್ರಿ ಮಾಡ್ತೀವಿ ಅಂತಂದ್ರೆ, ಸಬ್ಸ್ಕ್ರಿಪ್ಷನ್ ಆಫ್ ನ್ಯೂಸ್ ಪೇಪರ್ಸ್, ಪಿರಿಯಾಡಿಕಲ್ಸ್ ಅಂದ್ರೆ ವಾರ ಅಥವಾ 3 ದಿನಕ್ಕೆ ಒಂದ್ಸಲ ಬರುತ್ತಲ್ಲ ಪಿರಿಯಾಡಿಕಲ್ಸ್, ಮ್ಯಾಗಝಿನ್ಸ್ ಆ ಥರ ಆಗಿರ್ಬೋದು. ನೆಕ್ಸ್ಟ್
ಆಫೀಸ್ ಕ್ಲೀನಿಂಗ್ ಚಾರ್ಜಸ್ ಆಗಿರ್ಬೋದು ಅಥವಾ ರಿಪೇರ್ ಚಾರ್ಜಸ್ ಆಗಿರ್ಬೋದು, ಚಾರಿಟಿ ಪೇ, ಎನಿಥಿಂಗ್. ಅಂದ್ರೆ ಇವಾಗ ಒಂದು ಆಫೀಸ್ ಅಂತ ಇದ್ದಾಗ ಅದನ್ನ ಗಲೀಜಾಗಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ, ನಾವೇನ್ ಮಾಡ್ತೀವಿ, ಆಫೀಸ್ ಅನ್ನ ಕ್ಲೀನ್ ಮಾಡಿಸ್ತೀವಿ, ಸ್ವೀಪ್ ಮಾಡಿಸ್ತೀವಿ, ಆ ರೀತಿಯಾದಂಥ ಚಾರ್ಜಸ್ ಆಗಿರ್ಬೋದು. ಚಾರಿಟಿ, ನಮ್ಮ ಕಂಪನಿಗೆ ಬಂದಿರುವಂಥ ದುಡ್ಡಲ್ಲಿ ನಾವೇನ್ ಮಾಡ್ತಿದ್ದೀವಿ, ಸ್ವಲ್ಪ ಅಮೌಂಟ್ ಅನ್ನ ಚಾರಿಟಿ ಟ್ರಸ್ಟ್ಗೆ ನಾವೇನ್ ಕೊಡ್ತಿದ್ದೀವಿ, ಆ ರೀತಿಯಾದಂಥ ಚಾರಿಟಿ ಫಂಡ್ ಆಗಿರ್ಬೋದು. ಅಥವಾ ನೆಕ್ಸ್ಟ್ ದ ಸಬ್ಸ್ಕ್ರಿಪ್ಷನ್ ಚಾರ್ಜಸ್, ನಾವು ಯಾವುದಕ್ಕೆ ಒಂದು ದುಡ್ಡನ್ನ ಕೊಟ್ಟು ಅದನ್ನ ಸರ್ವಿಸ್ ನ ಪ್ರೊವೈಡ್ ಮಾಡ್ಕೊಂತೀವಿ, ತಗೊಂತೀವಿ ಅಂತಂದ್ರೆ ಆ ರೀತಿಯಾದಂಥ ಚಾರ್ಜಸ್ ಅನ್ನ ನಾವು ಎಲ್ಲಿ ಎಂಟ್ರಿ ಮಾಡ್ತೀವಿ ಅಂದ್ರೆ ಸನ್ರಿ ಎಕ್ಸ್ಪೆನ್ಸಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಈ ಎಕ್ಸ್ಪೆನ್ಸಸ್ ಅನ್ನೆಲ್ಲ ನಾವು ಎಂಟ್ರಿ ಮಾಡ್ತೀವಿ. ಸೊ thank you one and all. Thank you for listening my class. So here the topic has been completed of the petty expenses. What are the petty expenses? Here it is going to be completed. Next we are going to learn about another topic.